ಉಪ್ಪಿನಕಾಯಿ ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ತೋರಿಸ್ತೀನಿ ಅಂತ. ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಹಾಕ್ತಾರೆ ಉಪ್ಪಿನಕಾಯಿ ಅಂತ ಗೊತ್ತು ನನಗೆ. ಆದರೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಎಲ್ಲರೂ ಇದೇ ಥರ ಮಾಡ್ತಾರೆ ಅಂದ್ಕೊತೀನಿ. ನಮ್ಮ ಯಜಮಾನ್ರು ನಾನು ಸಣ್ಣದಾಗಿ ಕಟ್ ಮಾಡಿಕೊಡ್ತೀನಿ, ನೀನೋಗಿ ಏನು ಬೇಕೋ ರೆಡಿ ಮಾಡ್ಕೋಬೋಗು ಅಂದರು. ಇದಕ್ಕೆ ಸಾಸಿವೆ ಮೆಂತ್ಯ ಪೌಡ್ರು ಬೇಕು, ಅದು ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದು ಮೆಂತ್ಯ ಸಾಸಿವೆ ಎಲ್ಲ, ಸ್ವಲ್ಪ ಮೆಂತ್ಯನ ಫಸ್ಟೇ ಹುರ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಆಮೇಲೆ ಸಾಸಿವೆ ಹಾಕ್ಕೊಂಡ್ಮೇಲೆ ಅದು ಸಾಸಿವೆ ಚಿಟಪಟ ಅಂದಮೇಲೆ ಆಫ್ ಮಾಡ್ಕೋಬೇಕು. ಆಮೇಲೆ ಇದು ಆಫ್ ಮಾಡ್ಕೊಂಡು ತಣ್ಣಗೆ ಮಾಡಿಕೊಂಡು ಪೌಡ್ರ್ ಮಾಡಿ ಇಕ್ಕೋಬೇಕು. ಆಮೇಲೆ ನೋಡಿ ನಮ್ಮ ಯಜಮಾನ್ರು ಎಲ್ಲ ಕಟ್ ಮಾಡಿ ಇಕ್ಕೊಂಡಿದ್ದಾರೆ. ಇದಕ್ಕೆ ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡು, ಉಪ್ಪು ಖಾರ ಮತ್ತು ಮೆಂತ್ಯ ಸಾಸಿವೆ ಪೌಡ್ರು ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಬಿಟ್ರೆ ಕಸರೆ ಬಂದ್ಬಿಡುತ್ತೆ ಮತ್ತು ಉಪ್ಪಿನಕಾಯೇ ವೇಸ್ಟ್ ಆಗಿಬಿಡುತ್ತೆ. 1-1.5 ಸ್ಪೂನು ಇಲ್ಲ 2 ಸ್ಪೂನ್ ಹಾಕ್ಕೊಂಡು ಆಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಮತ್ತೆ ಬೇಕು ಅಂದರೆ ಹಾಕ್ಕೋಬೋದು. ನೋಡ್ತಾ ಇದ್ರೇ ಕಲರ್ಫುಲ್ ಆಗಿದೆ. ನಮ್ಗಂತೂ ಇವಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಅದೆಲ್ಲ ನೆನ್ಸಕ್ಕೆ ಬಿಟ್ಬಿಟ್ಟು ಮತ್ತು ಒಗ್ಗರಣೆ ಸ್ವಲ್ಪ ಕೊಟ್ಟರೆ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಎಣ್ಣೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಬಾಟ್ಲಿಗೆ ಹಾಕಿಕೊಂಡ್ರೆ ಈ ಬೇಸಿಗೆಯಲ್ಲಿ ಆಮೇಲೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನು ಸಾರು ತಿನ್ನೋಕ್ಕಾಗಲ್ಲ, ಬಾಯೆಲ್ಲ ಕೆಟ್ಟೋಗಿರುತ್ತೆ. ಉಪ್ಪಿನಕಾಯಿ ಜೊತೆಗಿದ್ದರೆ ಇನ್ನೂ ಸ್ವಲ್ಪ ಅನ್ನ ತಿನ್ಬೋದು. ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ನೋಡಿ 3 ಬಾಟ್ಲ್ ಆಯಿತು. ಈ 3 ಬಾಟ್ಲಲ್ಲಿ 1 ಬಾಟ್ಲು ನಮ್ಮ ಭಾವವ್ರಿಗೆ ಕೊಡಬೇಕು. ಆಮೇಲೆ ಹಾಗೆ ನಮ್ಮ ಭಾವವ್ರ ಮನೆಗೆ ಎತ್ಕೊಂಡು ಹೋಗಿದ್ರಿ. ಇನ್ನು ಸಾಯಂಕಾಲ ಕೊಟ್ಬಿಟ್ಟು ಬಂದ್ರಿ. ಇದು ಬಾಣಲಿನ ಸಾಯಂಕಾಲವರೆಗೂ ಹಂಗೆ ಇಕ್ಕಿದ್ದೆ, ಅನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ. ಬಿಸಿಯನ್ನು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿತ್ತು. ಚಿಕ್ಕವಳು ನಿದ್ದೆ ಮಾಡಿಬಿಟ್ಟಿದ್ಲು ಅಂತ ಅವಳನ್ನ ಎಬ್ಬಿಸಿ ತಿನ್ಸೋಷ್ಟು ಅದಕ್ಕೆ ಅವಳು ಇಷ್ಟ ಆಯಿತು ಅಂತ ಎದ್ದು ಕೂತ್ಕೊಂಡು ಊಟ ಮಾಡಿದ್ಲು. ಹಾಗೆ ನಮ್ಮ ಭಾವವ್ರ ಮನೆಗೆ ಹೋಗಿದ್ದಕ್ಕೆ ನೇರಳೆ ಹಣ್ಣು ತಂದಿದ್ರು. ಯಾರಿಗೆಲ್ಲ ನೇರಳೆ ಹಣ್ಣು ಇಷ್ಟ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ನೇರಳೆ ಹಣ್ಣು. ಇದನ್ನೆಲ್ಲ ತೊಳೆದಿಕ್ಬಿಟ್ಟು ಉಪ್ಪಾಕಿ ನೆನೆಸಿಕ್ಬಿಟ್ಟು ಇನ್ನೇನು ಫ್ರೆಂಡ್ಸ್, ಓಕೆ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬಾಯ್.